ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜೆಡಿಎಸ್ ಪಕ್ಷದಲ್ಲಿ ಮತ್ತೆ ಒಳಗೊಳಗಡೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಾ ಇವೆ. ಜೆಡಿಎಸ್ ಪಕ್ಷದಿಂದ ಮುನಿಸಿಕೊಂಡಿರುವ ಜಿಟಿ ದೇವೇಗೌಡರು, ಮೈಸೂರಿನ ಪ್ರಮುಖ ಒಕ್ಕಲಿಗ ನಾಯಕನೇ ಅಂತ ಕರೆಸಿಕೊಳ್ಳುವಂತ ಜಿಟಿಡಿ ಈಗ ದೇವೇಗೌಡರ ಬಳಿ ಸಾರಿದ್ದಾರೆ. ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರ ದುಂಬಾಲು ಬಿದ್ದಿದ್ದಾರೆ. ಏನಾಯ್ತು? ಜಿಟಿ ದೇವೇಗೌಡರು ಮುನಿಸ್ಕೊಂಡಿರ್ತಕ್ಕಂಥ ಜಿಟಿ ದೇವೇಗೌಡರು ಈಗ HD ದೇವೇಗೌಡರ ಮನೆಗೆ ಭೇಟಿ ನೀಡಲಿಕ್ಕೆ ಮತ್ತು ಅವರ ಮನವೊಲಿಸಲಿಕ್ಕೆ ಏನಾಯ್ತು, ಪಕ್ಷದಲ್ಲಿ ಏನಾಗ್ತಾ ಇದೆ, ಏನವರ ನಿರೀಕ್ಷೆ, ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಜೆಡಿಎಸ್ ಪಕ್ಷದಿಂದ ಬಹಳ ದೂರವೇ ಉಳಿದು ಬಿಟ್ಟಿದ್ದ ಮತ್ತು ಜೆಡಿಎಸ್ನ ಬಹುತೇಕ ಕಾರ್ಯಕ್ರಮಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ದ ಮೈಸೂರಿನ ಪ್ರಮುಖ ಜೆಡಿಎಸ್ ನಾಯಕ, ಹಿರಿಯ ರಾಜಕಾರಣಿ, ಮಾಜಿ ಸಚಿವ, ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ದೊಡ್ಡ ನಾಯಕ ಜಿಟಿ ದೇವೇಗೌಡರು ಈಗ ಮತ್ತೆ ಜೆಡಿಎಸ್ ಪಕ್ಷದ ಕದವನ್ನ ತಟ್ಟುತ್ತಿದ್ದಾರೆ. ಈಗಾಗಲೇ ಜೆಡಿಎಸ್ ಪಕ್ಷವನ್ನು ಅವರು ಬಿಟ್ಟೇ ಬಿಟ್ಟರು. ಇನ್ನೇನು ಈ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದು ಗ್ಯಾರಂಟಿ ಅನ್ನುವಂಥ ಮಾತುಗಳು ಬಹಳ ಬೇರೆ ಬೇರೆ ಬಣ್ಣಗಳನ್ನು ಪಡ್ಕೊಂಡು ಕೇಳಿ ಬರ್ತಾ ಇತ್ತು. ಅದರಲ್ಲೂ ಸಿದ್ದರಾಮಯ್ಯನವರೊಂದಿಗಿನ ಅವರ ಒಡನಾಟ ಜಾಸ್ತಿಯಾದ ಮೇಲಂತೂ ಖಂಡಿತ ಇವರು ಕಾಂಗ್ರೆಸ್ ಪಾಲಾಗ್ಬಿಟ್ರು, ಸಿದ್ದರಾಮಯ್ಯ ಟೀಮ್ ಸೇರ್ಕೊಂಡ್ಬಿಟ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಮೊನ್ನೆ ಶುಕ್ರವಾರದ ದಿನ ಇದೇ ಜಿಟಿ ದೇವೇಗೌಡರು ದಿಢೀರನೆ ಬೆಂಗಳೂರಿನಲ್ಲಿರ್ತಕ್ಕಂಥ HD ದೇವೇಗೌಡ ಅವರ ಮನೆಗೆ ಆಗಮಿಸಿಬಿಟ್ಟಿದ್ದಾರೆ. ತಮ್ಮ ಬೆಂಬಲಿಗರು ಮತ್ತು ತಮ್ಮ ಮಗನೊಂದಿಗೆ ಬಂದುಬಿಟ್ಟು ದೇವೇಗೌಡ ಅವರನ್ನ ಮಾತನಾಡಿಸೋದ್ರ ಮೂಲಕ, ಆರೋಗ್ಯವನ್ನು ವಿಚಾರಿಸೋದ್ರ ಮೂಲಕ ಅವರಿಗೆ ಕುಶಲೋಪರಿ ವಿಚಾರಿಸಿ ಭೇಟಿ ಮಾಡಿ ಮಾತುಕತೆಯನ್ನ ಆಡಿ ಹೋಗ್ಬಿಟ್ಟಿದ್ದಾರೆ. ಅವರು ಅಲ್ಲಿಂದ ಹೊರಡೋದಕ್ಕೆ ಮುಂಚೆ ಹೇಳಿರ್ತಕ್ಕಂಥದ್ದು, ನೋಡಿ, ನಾನು ಯಾವುದೇ ರಾಜಕಾರಣ ಮಾತಾಡ್ಲಿಕ್ಕೆ ದೇವೇಗೌಡರ ಹತ್ರ ಬಂದಿಲ್ಲ, ಅವರ ಕುಶಲೋಪರಿ ವಿಚಾರಿಸಲಿಕ್ಕೆ ಬಂದಿದ್ದೀನಿ. ನಾನು ಈಗಲೂ ಕೂಡ JDS ಪಕ್ಷದಲ್ಲಿ ಇದ್ದೀನಿ, JDS ಪಕ್ಷದಲ್ಲಿ ಇರ್ತೀನಿ ಮತ್ತು JDS ಪಕ್ಷದಿಂದಲೇ ಸ್ಪರ್ಧಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ದೇವೇಗೌಡರು ಒಂದಕ್ಷರ ರಾಜಕೀಯ ಮಾತಾಡಲಿಲ್ಲ, ನಾನು ಒಂದಕ್ಷರ ರಾಜಕೀಯ ಮಾತಾಡಲಿಲ್ಲ. ಯಾವತ್ತೂ ಕೂಡ ನೀನು ಚೆನ್ನಾಗಿರಪ್ಪ, ನಿಂಗೆ ಒಳ್ಳೇದಾಗಲಿ ಅಂತಕ್ಕಂಥ ಮೈ ತುಂಬ ಆಶೀರ್ವಾದ ತಲೆ ಸಾವರಿ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರಾಜಕೀಯ ವಿಚಾರ ಇವತ್ತು ಪ್ರಸ್ತಾಪ ಮಾಡಿಲ್ಲ. ಆದರೆ ವಿಚಾರ ಇಷ್ಟೇ ಅಲ್ಲ. ಯಾಕೆ ಮುನಿಸಿಕೊಂಡಿದ್ದ ಜಿಟಿ ದೇವೇಗೌಡರು ಹೀಗೆ ದಿಢೀರನೆ ಓಡೋಡ್ ಬರಲಿಕ್ಕೆ ಏನು ಕಾರಣ? ಯಾಕೆ ದೇವೇಗೌಡರನ್ನೇ ಭೇಟಿಯಾದ್ರು? ಯಾಕಂದ್ರೆ ಇಡೀ JDS ಪಕ್ಷದ ಚುಕ್ಕಾಣಿ ಇರ್ತಕ್ಕಂಥದ್ದು HD ಕುಮಾರಸ್ವಾಮಿ ಅವರ ಹತ್ರ ಅಲ್ವಾ? ಹಾಗಾದ್ರೆ ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಬಹುದಾಗಿತ್ತಲ್ಲ, ಯಾಕೆ ಭೇಟಿ ಮಾಡಲಿಲ್ಲ? ಅಥವಾ ಭೇಟಿ ಮಾಡ್ತಾರಾ? ಅಥವಾ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ತಮ್ಮ ಹಿಡಿತವನ್ನ ಬಿಗಿಗೊಳಿಸಿದ್ದಕ್ಕೆ ಜಿಟಿ ದೇವೇಗೌಡರು ನಮ್ಮ HD ದೇವೇಗೌಡರ ಹತ್ರ ಓಡ್ ಬಂದ್ಬಿಟ್ರಾ ಅನ್ನೋಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸ್ಪಷ್ಟ ಕಾರಣ ಏನಪ್ಪಾ ಅಂತಂದ್ರೆ, ಇದೇ 17ನೇ ತಾರೀಕು ಮೈಸೂರಿನಲ್ಲಿ, ಅದರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಜನರೊಂದಿಗೆ ಜನತಾದಳ ಅನ್ನುವಂಥ ಒಂದು ಯುವ ಘಟಕದ ಕಾರ್ಯಕ್ರಮವನ್ನ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಲವಾರು ಕಡೆ ಮಾಡಲಾಗ್ತಾ ಇದೆ. ಅದರಲ್ಲೂ ಓಲ್ಡ್ ಮೈಸೂರು ಭಾಗದಲ್ಲಿ JDS ಪಕ್ಷವನ್ನ ಸಂಘಟನೆ ಮಾಡಲಿಕ್ಕೆ ಮತ್ತು ಗಟ್ಟಿಯಾಗಿ ಕಟ್ಟಲಿಕ್ಕೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಬಿಟ್ಟಿದ್ದಾರೆ. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಮೇ 17ಕ್ಕೆ ಅಲ್ವಾ? ಹಾಗಾಗಿ ಈ ಹಂತದಲ್ಲಿ ಹೆಂಗ್ ಗೊತ್ತಾ, ಈಗ ಅದೆಲ್ಲೋ ಬೀದಿಯಲ್ಲಿ ಹೋಗೋ ಮಾರಿ ಮನೆಗೆ ಬಂತು ಅನ್ನೋ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಜನರೊಂದಿಗೆ ಜನತಾದಳ ಅದು ಈಗ ತನ್ನ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ತನ್ನ ಅಸ್ತಿತ್ವದ ಪ್ರಶ್ನೆ ಜಿಟಿ ದೇವೇಗೌಡರಿಗೆ ಕಾಡ್ತಾ ಇದೆ. ಆಮೇಲೆ ನೋಡಿ, ಕೆಲವಾರು ದಿನಗಳ ಹಿಂದೆ ಒಂದಷ್ಟು ಚರ್ಚೆ ನಡೀತಾ ಇತ್ತು. ಜಿಟಿ ದೇವೇಗೌಡರು JDS ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ, ಅಂತರವನ್ನೇ ಕಾಯ್ದುಕೊಂಡಿದ್ರು. ನೋಡಿ, ಜನತಾ ಸಮಾವೇಶ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿದ್ರು. ಹಾಸನದಲ್ಲಿ ಮಾಡಿದ್ರು, ವಿಜಯಪುರದಲ್ಲಿ ಮಾಡಿದ್ರು, ಬೆಂಗಳೂರಿನಲ್ಲೂ ಕೂಡ ಮಾಡಿದ್ರು, ಹೊರವಲಯದಲ್ಲೂ. ಅಲ್ಲೆಲ್ಲಾದ್ರೂ ಜಿಟಿ ದೇವೇಗೌಡರು ಕಾಣಿಸ್ಕೊಂಡ್ರ? ಇಲ್ಲ. ಯಾಕಂದ್ರೆ ಇವ್ರನ್ನ ಕರೀಲೂ ಇಲ್ಲ, ಇವ್ರು ಅಲ್ಲಿಗೆ ಹೋಗಲೂ ಇಲ್ಲ. ಈ ಪರಿಸ್ಥಿತಿ
ಜೊತೆಗೆ ಈ ನಡುವೆ ಸಿದ್ದರಾಮಯ್ಯನವರೊಂದಿಗೆ ಅವರ ಭೇಟಿಗಳು, ಮಾತುಕತೆಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದು, ದಸರಾ ಹಬ್ಬದಿಂದ ಹಿಡಿದು ಎಲ್ಲವೂ ಕೂಡ ಮುಕ್ತವಾಗಿ ನಡೆದೇ ಇತ್ತು. ಅಲ್ಲಿಗೆ ಒಂದು ತೀರ್ಮಾನಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಬಂದಿದ್ರು. ಜಿ ಟಿ ದೇವೇಗೌಡರು JDSಗೆ ಬಾಯ್ ಬಾಯ್ ಅಂದ್ರು. ಇನ್ನೇನಿದ್ರು ಕಾಂಗ್ರೆಸ್ ಪಕ್ಷದ ಸಖ್ಯ ಅನ್ನುವಂಥದ್ದು ಇವೆಲ್ಲವನ್ನು ಕೂಡ HD ಕುಮಾರಸ್ವಾಮಿ ಅವರು ನೋಡ್ತಾನೆ ಬರ್ತಾ ಇದ್ರು. ಮತ್ತು ಅವಕಾಶ ಸಿಕ್ಕಾಗಲೆಲ್ಲ ಜಿ ಟಿ ದೇವೇಗೌಡರನ್ನ ಮೊಟ್ಕೋ ಅಂತ ಮಾಧ್ಯಮಗಳ ಎದುರು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಅಲ್ಲದೆ ನೋಡಿ, ಕೆಲವೇ ತಿಂಗಳ ಹಿಂದೆ JDS ಪಕ್ಷದಲ್ಲಿ ಕಾರ್ಯಕಾರಿ ಸಮಿತಿಗಳ ರಚನೆ ಆದವು. ಯಾವುದೇ ಕಾರ್ಯಕಾರಿ ಸಮಿತಿಯಲ್ಲಿ ಜಿ ಟಿ ದೇವೇಗೌಡರಿಗೆ ಸ್ಥಾನವನ್ನ ಕೊಡಲಾಗಿಲ್ಲ, ಅವರನ್ನ ದೂರ ಇಡಲಾಗಿತ್ತು ಅಲ್ವಾ. ಅಷ್ಟೊತ್ತಿಗೆ ಅವರು ಬೇಜಾರು ಮಾಡ್ಕೊಂಡು ಇದ್ರು, ಯಾರು ಜಿ ಟಿ ದೇವೇಗೌಡರು. ಪರವಾಗಿಲ್ಲ ಬಿಡಿ, ಏನೇ ಸ್ಥಾನ ಇಲ್ಲದೆ ಇದ್ರು ನಾನು ಇರ್ತೀನಿ ಅನ್ನೋಂಥದ್ದು. ಆದರೆ ಈಗ ಯಾವಾಗ ಜನರೊಂದಿಗೆ ಜನತಾ ದಳ ಅನ್ನುವಂಥ ಕಾರ್ಯಕ್ರಮ ಅವರ ಕ್ಷೇತ್ರದಲ್ಲೇ ನಡೀತಾ ಇದೆಯೋ, ಯಾವಾಗ ಅವರನ್ನ ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡುವಂಥ ಪ್ಲಾನ್ಗಳು ಕೂಡ ನಡೀತಾ ಇವೆಯೋ, ಆವಾಗ ಎಚ್ಚೆತ್ಕೊಂಡಿರ್ತಕ್ಕಂಥ ಜಿ ಟಿ ದೇವೇಗೌಡರು ಈಗ HD ದೇವೇಗೌಡರ ಹತ್ರ ಬಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದಷ್ಟೇ ಅಲ್ಲದೆ ನೋಡಿ, ಈಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ JDS ಪಕ್ಷದಿಂದ ಜಿ ಟಿ ದೇವೇಗೌಡರಿಗೆ ಈಗ 2028ರಲ್ಲಿ ಟಿಕೆಟೇ ಕೊಡಲ್ಲ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇತ್ತು. ಈಗಾಗಲೇ ಹಲವಾರು ಬಾರಿ ಚರ್ಚೆಗೆ ಬಂದಿದೆ. ಅಲ್ಲಿಂದ ಸಾರಾ ಮಹೇಶ್ ಸ್ಪರ್ಧಿಸ್ತಾರೆ ಅಥವಾ ಇನ್ಯಾರೋ ಬೇರೆ JDS ನಾಯಕರು ಸ್ಪರ್ಧಿಸ್ತಾರೆ. ಜಿ ಟಿ ದೇವೇಗೌಡರು ಬೇಕಿದ್ರೆ ಯಾವ ಪಕ್ಷದಿಂದನಾದರೂ ಸ್ಪರ್ಧಿಸ್ಕೊಳ್ಳಿ, ಎಲ್ಲಿಗಾದ್ರೂ ಬೇಕಿದ್ರೆ ಹೋಗ್ಲಿ ಅನ್ನುವಂಥ ಮಾತುಗಳು ಕುಮಾರಸ್ವಾಮಿ ಅವರ ಬಾಯಿಂದಲೇ ಬಂದಿದೆ ಅನ್ನುವಂಥ ಚರ್ಚೆ ಈಗ JDS ವಲಯದಲ್ಲಿ ನಡೀತಾ ಇದೆ. ಹಾಗಾಗಿ ಈಗ ನೋಡಿ, ಇನ್ನೆರಡು ವರ್ಷದಲ್ಲಿ ಚುನಾವಣೆ ಇದೆ, 1.5 ವರ್ಷದಲ್ಲಿ ಟಿಕೆಟ್ ಬೇಕು, ಕ್ಷೇತ್ರ ಬೇಕು, ಸ್ಥಾನ ಬೇಕು. ಹಾಗಾಗಿ ಸ್ವಲ್ಪ ಮೆತ್ತಗಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಯಾವಾಗ ಕಾಂಗ್ರೆಸ್ ಜೊತೆಗೆ ಆ ಹೊಂದಾಣಿಕೆ ಅಷ್ಟು ಈಸಿಯಾಗಿ ಆಗ್ತಾ ಇಲ್ವೋ ಅಂತ ಅನ್ನಿಸಿದಾಗ ಹಳೆ ಗಂಡನ ಪಾದವೇ ಗತಿ ಅನ್ನೋ ರೀತಿಯಲ್ಲಿ ಈಗ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು JDSಗೆ ವಾಪಸ್ ಬಂದಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಮನವೊಲಿಸಲಿಕ್ಕೆ ದೇವೇಗೌಡರ ಒಂದು ನೆರವನ್ನ, ಸಹಾಯವನ್ನ ಜಿ ಟಿ ದೇವೇಗೌಡರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ JDS ವಲಯದಿಂದಲೇ ಚರ್ಚೆಗೆ ಬರ್ತಾ ಇರತಕ್ಕಂಥ ವಿಚಾರ. ಹಾಗಾಗಿ 2019ರಿಂದಲೂ ಕೂಡ ಜಿ ಟಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಡುವೆ ಅಂತ ಬಾಂಧವ್ಯ ಇರಲಿಲ್ಲ. ಬರೀ PUC ಓದಿರ್ತಕ್ಕಂಥ ದೇವೇಗೌಡರನ್ನ ಉನ್ನತ ಶಿಕ್ಷಣ ಸಚಿವರನ್ನಾಗಿ ಮಾಡಿಬಿಟ್ರು. ಇದು ಬೇಕು ಅಂತಾನೆ ಮಾಡಿದ್ದಾರೆ. ನನಗೆ ಜಾಸ್ತಿ ವಿದ್ಯೆ ಇಲ್ಲ ಅನ್ನುವಂಥ ಕಾರಣಕ್ಕೆ ಬೇಕು ಅಂತಾನೆ ಮಾಡಿದ್ದಾರೆ. ಯಾವುದಾದ್ರೂ ಜನಬಳಕೆ ಇರುವಂಥ, ಜನಸಂಪರ್ಕ ಇರುವಂಥ ಒಂದು ಖಾತೆನ ಕೊಡೋದು ಬಿಟ್ಟು ಇದನ್ನ ಇಷ್ಟಪಟ್ಟು ನನ್ನ ಸಿಕ್ಕಿಸ್ಲಿಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಜಿ ಟಿ ದೇವೇಗೌಡರೇ ಹಲವಾರು ಬಾರಿ ಹೇಳಿದ್ರು. ಹಾಗಾಗಿ ಅದಾದ ನಂತರ ಈಗ ಸಿದ್ದರಾಮಯ್ಯನವರ ಜೊತೆ ಈಗಿನ ಒಡನಾಟ ಇದೆಯಲ್ಲ, ಅದು ಕುಮಾರಸ್ವಾಮಿ ಅವರಿಗೆ ಸಿಟ್ಟನ್ನು ತರಿಸಿತ್ತು. JDS ಅಲ್ಲಿದ್ದು ಕೂಡ CM ಸಿದ್ದರಾಮಯ್ಯನವರ ಜೊತೆಗೆ ಓಡಾಡ್ತಿದ್ದಾರಲ್ಲ ಅನ್ನೋಂಥ ಸಿಟ್ಟಿನಿಂದ ಮತ್ತಷ್ಟು ವ್ಯಗ್ರಗೊಂಡಿದ್ರು ಕುಮಾರಸ್ವಾಮಿಗಳು. ಈಗ HDK ಅವರ ಮನವೊಲಿಸಲಿಕ್ಕೆ HD ದೇವೇಗೌಡ ಅವರ ನೆರವನ್ನು ಪಡೆದುಕೊಂಡು ಜಿ ಟಿ ದೇವೇಗೌಡ ಘರ್ವಾಪ್ಸಿ ಆಗ್ತಿದ್ದಾರೆ, ತವರಿಗೆ ವಾಪಸ್ ಬರ್ತಿದ್ದಾರೆ. ಹಳೆ ಗಂಡನ ಪಾದವೇ ಗತಿ ಅನ್ನೋ ರೀತಿಯಲ್ಲಿ JDS ಪಾದವೇ ಗತಿ ಅಂತಂದೇಳಿ ವಾಪಸ್ ಬಂದಿದ್ದಾರೆ ಅನ್ನುವಂಥದ್ದು ನಾನಲ್ಲ, JDS ಪಕ್ಷದ ಕಾರ್ಯಕರ್ತರೇ ಹೇಳ್ತಿದ್ದಾರೆ. ಇದು ನಿಜಾನಾ ಅಥವಾ ಇದರ ಹಿಂದೆ ಇರ್ತಕ್ಕಂಥ ನಿಜವಾದ ಉದ್ದೇಶ ಏನು? ನಿಜವಾಗ್ಲೂ ಜಿ ಟಿ ದೇವೇಗೌಡ ಅವರ ಮುಂದಿನ ನಡೆ ಏನು? JDS ಅಲ್ಲೇ ಇರ್ತಾರಾ, JDS ನಂದನೆ ಸ್ಪರ್ಧಿಸ್ತಾರಾ, ಅಥವಾ ಸಿದ್ದರಾಮಯ್ಯನವರ ಪ್ರಭಾವಕ್ಕೆ ಒಳಗಾಗಿ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.